ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಟರಾಜ್ ಶರ್ಮಾ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳು ನಾನು ವಂದನೆ ಹೇಳ್ತಾ ಇದ್ದೀನಿ. ನಮ್ಮ ಸಾರಿಗೆ ಇವತ್ತು ಏನಾಗಿದೆ ಅಂದರೆ ಯಾರು ಬೇಡ. ಏನಕ್ಕೆ ಅಂದರೆ ಅವ್ನು ಮುಂದೆ ಹೊರಟೋದ ಹಿಂದೆ ಹೊರಟೋದ. ಬರೀ ನಮ್ಮ ಸಿವಿಲ್ ಬಸ್ನವರೇ ಕಿತ್ತಾಡ್ತಾರೆ ಹೊರತು ಬೇರೆಯವರು ಮುಂದೆ ಹೋಗ್ತಾರೆ. ಇವತ್ತು ನಮ್ಮ ಆನೆಗೂಡಲ್ಲಿ ಒಂದು ಬಸ್ ಮುಂದೆ ಹೋಗ್ತಾ ಇದ್ದಾರೆ, ನಮ್ಮ ಡ್ರೈವರ್ಗಳೇ ಅವರೇ ಅವ್ರು ಹೇಳ್ಕೊಡ್ತಾರೆ. ಯಾರಿಗೆ ಟಿ ಸಿಗೆ ಇವ್ರಿಗೆ ಇದು ಟಿ ಡಿ ಅವ್ರಿಗೆ. ಏನಕ್ಕೆ ಅಂದರೆ ಯಾವ ರೂಟ್ಗೆ ಹೋದ್ರೆ ಕಲೆಕ್ಷನ್ ಆಗುತ್ತೆ, ಏನ್ ಮಾಡ್ಬೋದು ಅಂತ ಅವರೇ ಹೇಳ್ಕೊಡ್ತಾರೆ. ಮತ್ತೆ ನಮ್ಮ ಹಿಂದೆಗಡೆ ಹೋಗೋ ಬಸ್ ಮುಂದೆ ಆ ಬಸ್ ಸೀದಾ ಮುಂದೆ ಹೋಗ್ತಾ ಇರೋದು ನಮ್ಮ ರೋಡ್ ಬೋರ್ಡ್ ಹಾಕೊಂಡು. ಅದನ್ನು ಯಾರು ಕೇಳೋದಿಲ್ಲ, ಹೇಳೋದಿಲ್ಲ. ಇವತ್ತು ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿ ಇಡೀ ನಮ್ಮ ಎಲ್ಲ ಬಸ್ಸು ಕರಿಪುರ, ರಾಮನಗರ, ಮಾಗಡಿ ಎಲ್ಲಾ ಟಿ ಸಿಗಳಿಗೂ ತಗೊಂಡೋಗಿ ನಾವು ಎಲ್ಲ ಇದನ್ನು ಕೊಟ್ಟು ವ್ಯವಸ್ಥಾಪಕರಿಗೆ ಮತ್ತೆ ಸಾರಿಗೆ ಕಮಿಷನರ್ಗೂ ಕೊಟ್ಟು ಇಲ್ಲಿವರೆಗೂ ನಮ್ಗೆ ಯಾವುದೇ ಒಂದು ಮಾಹಿತಿ ಬರಲಿಲ್ಲ. ನಾವು ಫೋನ್ ಮಾಡಿದಾಗ ನಮ್ಮ ಅಧ್ಯಕ್ಷರು ಸ್ಪಂದಿಸಿ ಎಲ್ಲರಿಗೂ ನಾವು ಇದು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಬಸ್ ಓನರ್ಗಳು ಸಹಕರಿಸ್ತಾ ಇಲ್ಲ. ಇವತ್ತು ಮಾಗಡಿ ತಾಲೂಕಲ್ಲಿ ಒಂದು 150 ಬಸ್ ಇದ್ದವು, ಇವತ್ತು ಬರೀ 29 ಬಸ್ ಓಡ್ತಾ ಇದೆ. ಈ ತರ ಆದ್ರೆ ನಮ್ಮ ಬಸ್ ಮಾಲೀಕರು ಎಲ್ಲ ಒಗ್ಗಟ್ಟಾಗಿ ಸಂಘದ ಜೊತೆ ನಾವೆಲ್ಲ ಸಹಕರಿಸಿ ಅಧ್ಯಕ್ಷರ ಜೊತೆ ಓಡಾಡಿದ್ರೆ ನಾವೇನ್ ಬೇಕಾದ್ರೂ ಮುಂದೆ ಮಾಡ್ಬೋದು. ಏನು ಮಾಡೋದು ಒಬ್ಬರಿಗಾಗಲ್ಲ. ಇವತ್ತು ಅವನ ಬಸ್ ಒಂದು 10 ಗಂಟೆ 12 ಬಸ್ ಮಾಡುವ 12 ಬಸ್ ತಗೊಂಡ ನಾನು ಇನ್ನೂ ಹೇಗಿದ್ದೀನಿ ಅಂತಂತಾರೆ. ಅದನ್ನ ಮೊದಲು ಕೊಡ್ಬೇಕು ನಾವು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಟೂರಿಸ್ಟ್ ಗಾಡಿ ಆಗ್ಬೋದು, ನೈಟ್ ಸರ್ವಿಸ್ ಆಗ್ಬೋದು, ಸ್ಟೇಜ್ ಕ್ಯಾರೇಜ್ ಆಗ್ಬೋದು, ಎಲ್ಲ ಒಂದೇನೆ ಬಸ್ ಅಂದ್ರೆ ಎಲ್ಲ ಒಂದೇನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ಏನಾಗುತ್ತೆ ಏನು ಹೇಳುದು ಚಾರ್ಜರ್ ಬಸ್ಗಳು ಏನೋ ಬಂತು ಅಂದ್ರೆ ಇವತ್ತು ನಮ್ಮ ಆಗಿರೋದಲ್ಲಿ ಒಂದು 150 ಬಸ್ ಹೋಗ್ತವೆ ಚಾರ್ಜರ್ ಬಸ್ಗಳು. ಅದನ್ನ ನಿಲ್ಸೋರು ಯಾರು ಇಲ್ಲ. ಇವತ್ತು KSRTC ಹೋಯ್ತವೆ, BTS ಹೋಯ್ತವೆ, ಎಲ್ಲಿ ಕಾಮಾಕ್ಷಿ ಬಳಿಯ ಸುಂಕುತ್ಕಟ್ಟೆ ಗಾಡಿಗಳು ಸೀದಾ ಮಾಗಡಿ ಅಂತ ಬೋರ್ಡ್ ಹಾಕೊಂಡು ಹೋಗ್ತಾರೆ. ಯಾರು ಕೇಳೋರಿಲ್ಲ. ಆಮೇಲೆ ಕಡೆ ಕೊಡಿದ ಸೀದಾ ತುಮಕೂರು ಹೋಗ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ಸಂಘನ ಭದ್ರ ಮಾಡ್ಕೊಂಡು ನಮ್ಮ ಅಧ್ಯಕ್ಷರಿಗೆ ಇಲ್ಲದೆ ಇರೋ ನಮ್ಮ ಕಷ್ಟಗಳು ಹೇಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಿದ್ರೆ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿವಿಲ್ ಬಸ್ಗಳನ್ನ ಬಳಸ್ಕೊಬಹುದು. ಇಲ್ಲ ಅಂದ್ರೆ ನಾವೇ ಹೊಡೆದಾಡ್ಕೊಂಡ್ರೆ ಸಿವಿಲ್ ಬಸ್ ಇರಲ್ಲ. ನಂದು 1959 ಇಸ್ವಿಯಿಂದ ಪರ್ಮಿಟ್ ಐತೆ. ನಂದು 59. ಇವತ್ತು ನಮ್ಮ ಬಸ್ ಬೇರೆ ಸುಮ್ಮನೆ ಅಂತ ತುಮಕೂರು ರೋಡ್ ಬಿಟ್ಕೊಂಡಿದ್ದಾರೆ. ಅದು ಹೋಗ್ತಾ ಇದೆ, ನಮ್ದು ಓಡಿಸ್ತಾ ಇಲ್ಲ, ನಿಂತಿದ್ದೀನಿ ನಾನು. ಏನ್ ಮಾಡ್ಬೇಕು ಹೇಳಿ ನೀವೇ. ಆ ತರ ಎಲ್ಲರಿಗೂ ಆಗ್ಬಾರ್ದು. ಇವತ್ತು ಕಂಡಕ್ಟರ್ಗೆ ಡ್ರೈವರ್ಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾಳೆ ಅವ್ನು ಬಸ್ ಕೊಡ್ತಲ್ಲ, ಸಾಲ ಮಾಡ್ಕೊಂಡು ಬಸ್ ಓಡಿಸ್ತಾ ಇದೀವಿ. ಈ ತರ ಆಗೋದು ಬೇಡ. ಇವತ್ತು ಸಿವಿಲ್ ಬಸ್ ಮನೆಗಳು ಓನರ್ಗಳು ಮನೆಗಳು ಹಾಳಾಗೋಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರನ್ನ ನಾವೆಲ್ಲರೂ ಬೆಂಬಲಿಸಿದ್ರೆ ಮುಂದೆ ನಾವು ಉಳ್ಕೊಬಹುದು. ಇಲ್ಲ ಅಂದ್ರೆ ನಾವೇನು ಮಾಡಿಕ್ಕಾಗಲ್ಲ. ಆಮೇಲೆ ನಾವು ಯಾವ್ದು ಮಂಗಳೂರಲ್ಲಿ ಒಗ್ಗಟ್ಟಾಗಿದ್ದಾರೆ, ಹೆಂಗೆ ಓಡಿಸ್ತಾ ಇದ್ದಾರೆ ಬಸ್ ನೋಡಿ, ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಆತರ ಮಾಡ್ತಾ ಇಲ್ಲ. ನಾವು ಮೀಟಿಂಗ್ ಕರೆದ್ರೆ ನಾನೇ ಹೋಗ್ಬೇಕು ಕೊಡೋ ಅವ್ರ ಕಡೆ. ನಾವು ಕರೆದ್ರೆ ನಾನೆಲ್ಲ ಊರಲ್ಲಿ ಇದ್ದೀನಿ, ಅಲ್ಲಿ ಇಲ್ಲಿದ್ದೀನಿ ಅಂದ್ರೆ ಅವೇನ್ ಮಾಡ್ತಾರಪ್ಪ ಅವ್ರು. ಇವತ್ತು ನಮ್ಗೆ ಮೀಟಿಂಗ್ಗಳಲ್ಲಿ ಮತ್ತೊಂದು ₹1 ದುಡ್ಡು ಕೇಳಿಲ್ಲ ಅವರು. ನಾವು ಈ ಮಾತು ಸತ್ಯವಾಗಿ ಹೇಳ್ತಾ ಇದ್ದೀವಿ. ನಮ್ಮ ಮಾತು ನಾವು ಫೋನ್ ರಾತ್ರಿ ಫೋನ್ ಮಾಡಿದ್ರು ಅಧ್ಯಕ್ಷರು ಫೋನ್ ಎತ್ತಿ ನಿಮ್ಗೆ ಕುಂದು ಕೊಡ್ತಾ ಅಂತ ಕೇಳ್ತಾರೆ. ಆ ತರ ಇರುವಂತ ಅಧ್ಯಕ್ಷರು ನಾವು ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಏನ್ ಮಾಡಕ್ಕಾಗುತ್ತೆ. ಬರ್ತೀವಿ, ಟೀ ಕಾಫಿ ಕುಡಿತೀವಿ, ಸೀದಾ ಹೋಗ್ತೀವಿ. ನಮ್ಮ ಬಸ್ ಓನರ್ಗಳಿಗೆ ನಮ್ಮ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲರಿಗೂ ಹೇಳ್ಬೇಕು. ನೀವು ಎಲ್ಲರಿಗೂ ಹೇಳಿ ಬನ್ನಿ, ನಮ್ಮ ಸಂಘ ಇದೆ, ಅಲ್ಲಿ ಹೋರಾಡೋಣ, ಏನಾದ್ರು ಮಾಡಿ ಸಾಧನೆ ಮಾಡೋಣ ಅಂತ ಹೇಳ್ಬೇಕು. ಯಾವ್ದು ಮಾಡಲ್ಲ, ಬರೀ ನಾವು ಬಂದು ಹೋಗ್ತೀವಿ, ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಅಷ್ಟಕ್ಕೆ ನಿಲ್ಸ್ಕೋಬಾರ್ದು. ದಯಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಬಸ್ ಮಾಲೀಕರುಗಳು ಎಲ್ಲ ಓನರ್ಗಳು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜಿಲ್ಲೆ ತಾಲೂಕುಗಳಲ್ಲಿ ಎಷ್ಟು ಬಸ್ ಓನರ್ ಇದ್ದಾರೆ ಅವರೆಲ್ಲ ಕರೆದಿ ಮಾತಾಡಿ ನಮ್ಮ ಸಂಘಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ರೆ ನಾವೇನಾದ್ರು ಅವರು ಒಂದು ಕಾರ್ಯಕ್ರಮ ರೂಪಿಸ್ತಾರೆ, ಇಲ್ಲ ಹೋರಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ನಮ್ಮನ್ನೇ ಕರ್ಕೊಂಡೋಗಿದ್ರು. ಅವ್ರಿಗೆ ಪರ್ಮಿಟ್ ಬೈದಿದ್ರು ಬನ್ನಿ ಅಂತ. ಈಗ ನಮ್ಮವರೆಲ್ಲ ಎದುರ್ಕೊಂಡ್ಬಿಟ್ರು, ಪರ್ಮಿಟ್ ಕೊಟ್ಬಿಟ್ರು. ಏನ್ ಮಾಡ್ಬಿಡ್ತಾರೆ ಗೊತ್ತಿಲ್ಲ, ಪರ್ಮಿಟ್ ಕೂಡ ಕೊಟ್ಟಿಲ್ಲ. ಆ ತರ ಮಾಡೋದು ಏನ್ ಮಾಡೋದು ನಾವು ಹೇಳಿ. ಆ ಟೈಮ್ ಮುಂದೆ ಪರ್ಮಿಟ್ ಹಾಕೊಂಡ್ಬಿಡ್ತಾರೆ, ಓಡ್ಕೊಂಡ್ಬಿಡ್ತಾರೆ ಅಂತ. ಇವತ್ತು ಫಾರಂ 4 ಬಗ್ಗೆ ಎಲ್ಲರೂ ಹೇಳ್ತಾರೆ. ನಮ್ಮ ಅಧ್ಯಕ್ಷರು ನಮ್ಮ ಕಾನೂನು ಇಲ್ಲವೇ ಇಲ್ಲ ಫಾರಂ 4 ಅಂತ ಹೇಳ್ತಾರೆ. ಮತ್ತೆ ಅವ್ರು ಓಡಿಸ್ತಾರೆ. ಅದನ್ನ ನಿಲ್ಲಿಸಬೇಕು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರುಗಳು ಎಲ್ಲ ಒಗ್ಗಟ್ಟಾಗಿ ನಟರಾಜ್ ಶರ್ಮಾಗೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಸಿವಿಲ್ ಬಸ್ ಐತೆ, ಇನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ನಮ್ಮ ಮಾಗಡಿ ತಾಲೂಕಲ್ಲಿ ಯಾವ್ದು MA ದೊಡ್ಡಿ ಅಂತ ಇದೆ, ಅಲ್ಲಿ ಬಸ್ ಬಿಟ್ಟಿದ್ರು ಏನಕ್ಕೆ ಅಂದ್ರೆ ಯಾರು ಒಬ್ಬಳು ಆಗ ಹೋಗ್ತಾರಂತೆ, ಅವ್ರು ನಡ್ಕೊಳ್ತಾರೆ ಒಬ್ಬರಿಗೆ. ಹಿಂಗಾದ್ರೆ MA ಫೋನ್ ಮಾಡಿ ಹೇಳ್ತಾರಂತೆ, ಒಬ್ಬರಿಗೆ ಅವ್ರಿಗೆ ಅಂತ. ಹಿಂಗಾದಾಗ ನಾವು ಹೊರಡಕ್ಕಾಗಲ್ಲ. ನಾವು ಒಬ್ರು ಎಷ್ಟು ಬೇಕಾದ್ರೂ ಹೊಡ್ಕೊಂಡ್ಬಿಡ್ಬೋದು ಅಷ್ಟೇ. ಬಂಡೆ ಕುತ್ಕೊಂಡಂಗೆ ಮಾಡ್ಕೊಂಡು ಆಗಲ್ಲ. ನಾವೆಲ್ಲರೂ ಅವ್ರು ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್